ವಾಲ್ಮೀಕಿ ಹಗರಣ ಆಯ್ತು, ಮುಡಾ ಹಗರಣ ಆಯ್ತು, ಇದೀಗ ಮತ್ತೊಂದು ಇಲಾಖೆಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿಯೂ ಕೂಡ ಬೃಹತ್ ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ಕಂದಗಿರಿ ಟಿಕೆಟ್ ಬುಕ್ಕಿಂಗ್ ನಲ್ಲಿ ದೊಡ್ಡ ಹಗರಣ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಗರಣದ ಬಗ್ಗೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಡಿಎಫ್ಒ ಬಳಿ ಹಗರಣದ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಸಿಬ್ಬಂದಿ ಸುನಿಲ್. ಸರ್ಕಾರದ ಮೇಲೆ ಇದೀಗ ಸಾಕಷ್ಟು ಹಗರಣಗಳು ನಡೆದಿವೆ ಅನ್ನುವಂತಹದ್ದಕ್ಕೆ ಮತ್ತೊಂದು ಸಾಕ್ಷಿಯಾಗ್ತಾ ಇದೆ. ಪ್ರವಾಸೋದ್ಯಮ ಇಲಾಖೆಯಲ್ಲೂ ಇದೀಗ ಬೃಹತ್ ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಕೇಳಿಬಂತಿತ್ತು. ಅದಕ್ಕೆ ಇದೀಗ ಹಗರಣ ನಡೆದಿರೋದ್ರ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿ. ಹೌದು, ಹಗರಣ ಆಗಿದೆ ಅಂತ ಹೇಳಿ ಸುನಿಲ್ ಎನ್ನುವವರು ಬಾಯಿ ಬಿಟ್ಟಿದ್ದಾರೆ ಡಿಎಫ್ಒ ಬಳಿ. ಅರಣ್ಯ ಇಲಾಖೆ ಸಿಬ್ಬಂದಿ ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ. ದೊಡ್ಡ ಹಗರಣ ಆಗಿದೆ ಈ ಒಂದು ಸ್ಕಂದಗಿರಿ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಅನ್ನೋದರ ಬಗ್ಗೆ. ಈಗ ಅಲ್ಲಿನ ಏನ್ ಕೆಲಸ ಮಾಡ್ತಾ ಇದ್ದಾರಲ್ಲ ಸಿಬ್ಬಂದಿ, ಅವರು ಒಪ್ಕೊಂಡಿರುವಂಥದ್ದು. ರಿಪಬ್ಲಿಕ್ ಕನ್ನಡಗೆ ಸುನಿಲ್ ತಪ್ಪನ್ನ ಒಪ್ಕೊಂಡಿದ್ದಾರೆ. ಆ ಒಂದು ತಪ್ಪನ್ನ ಒಪ್ಕೊಂಡಿರುವಂತಹ ಆಡಿಯೋ ಲಭ್ಯ ಆಗ್ತಾ ಇದೆ. ಇಲಾಖೆಯಿಂದ ಪ್ರತಿನಿತ್ಯ 300 ಟ್ರಕ್ಕಿಂಗ್ ಟಿಕೆಟ್ ರಿಸರ್ವ್ ಆಗ್ತಾ ಇದ್ದಂತೆ ಟಿಕೆಟ್ ಕ್ಲೋಸ್ ಆದ್ಮೇಲೆ ನಕಲಿ ಟಿಕೆಟ್ ಅನ್ನ ನೀಡ್ತಾ ಇದ್ರು ಸುನಿಲ್. ಒಂದು ಟಿಕೆಟ್ಗೆ ಪ್ರವಾಸೋದ್ಯಮ ಇಲಾಖೆಯಿಂದ 607 ರೂಪಾಯಿಯನ್ನ ಇಲ್ಲಿ ನಿಗದಿ ಮಾಡಲಾಗಿತ್ತು. ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ವಸೂಲಿಯನ್ನ ಮಾಡ್ತಾ ಇದ್ರು ಈ ಸಿಬ್ಬಂದಿ. ಅರಣ್ಯ ಇಲಾಖೆಯಲ್ಲೂ ಕೂಡ ಇದೀಗ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಬೆಳಕಿಗೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಆಡಿಯೋ ಕೂಡ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಗೆ ಅವರ ತಪ್ಪನ್ನ ಒಪ್ಕೊಂಡಿರುವಂತಹ ಆಡಿಯೋ ಏನಿದೆ ಅದು ಲಭ್ಯ ಆಗಿರುವಂತದ್ದು. ಇಲಾಖೆಯಿಂದ ಪ್ರತಿನಿತ್ಯ 300 ಟ್ರೆಕ್ಕಿಂಗ್ ಟಿಕೆಟ್ ರಿಸರ್ವ್ ಬುಕ್ ಆಗ್ತಾ ಇತ್ತಂತೆ. ಈ ಒಂದು ಟಿಕೆಟ್ ಕ್ಲೋಸ್ ಆದ ನಂತರ ಇಲ್ಲಿ ನಕಲಿ ಟಿಕೆಟ್ ಅನ್ನ ನೀಡ್ತಾ ಇದ್ರು ಸುನೀಲ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಟಿಕೆಟ್ಗೆ ಪ್ರವಾಸೋದ್ಯಮ ಇಲಾಖೆಯಿಂದ 607 ರೂಪಾಯಿ ನಿಗದಿ ಮಾಡಲಾಗ್ತಾ ಇತ್ತಂತೆ. ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣವನ್ನ ವಸೂಲಿ ಮಾಡಲಾಗ್ತಾ ಇತ್ತಂತೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಮಂಜುನಾಥ್, ವಾಲ್ಮೀಕಿ ಹಗರಣ ಆಯ್ತು, ಮುಡಾ ಆಯ್ತು, ಇದೀಗ ಅರಣ್ಯ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾಗಿದೆ ಅಂದ್ರೆ ಎಷ್ಟು ದಿನಗಳಿಂದ ನಡೀತಾ ಇದೆ ಈ ಒಂದು ಭ್ರಷ್ಟಾಚಾರ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯಾ, ಇದೇನು ಒಂದು ಪಂಚಗಿರಿಗಳ ನಾಡು ಅಂತ ಅಂದ್ಬಿಟ್ಟು ಒಂದು ಫೇಮಸ್ ಆಗಿರುವಂತದ್ದು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು ಸುಮಾರು ಬೆಟ್ಟಗಳು ಇರೋದ್ರಿಂದ ಸುಮಾರು ಜನ ಇಲ್ಲಿ ಚಿಕ್ಕಬಳ್ಳಾಪುರಿಗೆ ಟ್ರೆಕ್ಕಿಂಗ್ ಅಂತ ಬರ್ತಾರೆ. ಒಂದು ನಂದಿ ಬೆಟ್ಟ ಆಗಿರ್ಬೋದು, ಮತ್ತೆ ಸ್ಕಂದಗಿರಿ, ಮತ್ತೆ ಅವಲ್ ಬೆಟ್ಟ, ಈ ತರ ಸುಮಾರು ಬೆಟ್ಟಗಳಿದ್ದಾವೆ. ಈ ತರ ಎಲ್ಲ ವೀಕ್ ಬರ್ತಾ ಇರ್ತಾರೆ. ಆದ್ರೆ ಪ್ರತಿದಿನನೂ ಒಂದು 300 ಒಂದು 500 ಜನ ಅದು ಬರ್ತಾರೆ ಅಂತ. ಇದರಲ್ಲಿ ವೀಕೆಂಡ್ ಬಂತಂದ್ರೆ ಒಂದು ಸುಮಾರು 2000ರಿಂದ 5000ವರೆಗೂ ಜನ ಬರ್ತಾರೆ. ಅದರಲ್ಲೂ ಒಂದು ಸ್ಕಂದಗಿರಿ, ಈ ನಮ್ಮ ಚಿಕ್ಕಬಳ್ಳಾಪುರ ಸ್ಕಂದಗಿರಿ ಅಂತ ಏನ್ ಬರುತ್ತೆ, ಇದು ಬಂದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳ್ವಾರ ಗ್ರಾಮ ಏನ್ ಬರುತ್ತೆ, ಕಳ್ವಾರ ಗ್ರಾಮದ ಹತ್ರ ಈ ಸ್ಕಂದಗಿರಿ ಬೆಟ್ಟ ಬರೋದು. ಈ ಸುಮಾರು ಏನೊಂದು ವೀಕೆಂಡ್ ಶನಿವಾರ ಇಲ್ಲ ಭಾನುವಾರ ಬಂತಂದ್ರೆ ಕ್ಯಾಂಪ್ಗಳು ಮತ್ತೆ ಬೆಂಗಳೂರು ಇರ್ಬೋದು ಸುತ್ತಮುತ್ತಲು ಆ ಟ್ರೆಕ್ಕಿಂಗ್ ಅಂತಾನೆ ಆ ಸ್ಕಂದಗಿರಿ ಬೆಟ್ಟ ಮೇಲೆ ಬಂದು ಆ ವ್ಯೂ ನೋಡಕ್ಕೆ ಅಂತಾನೆ ಸುಮಾರು ಜನ ಒಂದು ಏನಿಲ್ಲ 5000 ಜನ ಅದು ಬರ್ತಾರೆ. ಆದ್ರೆ ಇಲ್ಲಿ ಕೇವಲ ಬೆಟ್ಟ ಹತ್ತಲು ಅವಕಾಶ ಇರೋದು ಬರೀ 300 ಜನಕ್ಕೆ ಮಾತ್ರ. 300 ಜನಕ್ಕೆ ಟಿಕೆಟ್ ಬುಕ್ಕಿಂಗ್ ಕ್ಲೋಸ್ ಆದ್ಮೇಲೆ ಇಲ್ಲಿ ಹಗರಣ ಒಂದು ನಡೆದಿರುವಂತ. ಸುಮಾರು ವರ್ಷಗಳಿಂದ ಇಲ್ಲಿ 300 ಜನಕ್ಕೆ ಮೇಲೆ ಎಷ್ಟು ಜನ ಬಂದರೂ ಅಷ್ಟು ಜನದ್ದು ದುಡ್ಡು ವಸೂಲಿ ಮಾಡಿಕೊಂಡು ಈ ಸಿಬ್ಬಂದಿಗಳು ತಿಂದಿದ್ದಾರೆ. ಆ ಸಿಬ್ಬಂದಿಗಳು ತಿಂದಿರೋ ವಿಚಾರ ಒಂದು ಡಿಎಫ್ಒಗೆ ವಿಚಾರ ಗೊತ್ತಾಗಿ ಆ ಡಿಎಫ್ಒ ಬರೀ ಕ್ಷಮೆ ಕೇಳಿದ್ದಾರೆ. ಮತ್ತೆ ತಪ್ಪು ಸಹ ಒಪ್ಕೊಂಡವ್ರೆ. ಅವ್ರ ಫೋನಲ್ಲಿ ಬರೀ 1 ಲಕ್ಷ ನಾವು ಪಡೆದಿದ್ವಿ ಅಂತ ಹೇಳ್ತಾರೆ. ಆದ್ರೆ ಸುಮಾರು ವರ್ಷಗಳಿಂದ ನಡೀತದೆ. ಇದರಲ್ಲಿ ನಮ್ಮ ಹತ್ರ ಪ್ರೂಫ್ ಸಮೇತ ಇದೆ. ನಾವು ಅದರಲ್ಲಿ ವಿಡಿಯೋದಲ್ಲೂ ನೋಡ್ಬೋದು ಮತ್ತೆ ಆಡಿಯೋದಲ್ಲೂ ನೋಡ್ಬೋದು. ಸುಮಾರು ವರ್ಷಗಳಿಂದ ನಡೀತದೆ. ಇದರಲ್ಲಿ ಸುಮಾರು ಜನ ಒಂದು 5-6 ಜನ ಭಾಗಿಯಾಗಿದ್ದಾರೆ. ಈಗ ಅದಕ್ಕೆ ಅದು ಅವರು ಡಿಎಫ್ ಒಬ್ಬರಿ ತಪ್ಪೊಪ್ಕೊಂಡವ್ರೆ. ಮುಂದೆ ಯಾವ ಕ್ರಮ ತಗೊಂತಾರಂತೆ ಕಾದ್ ನೋಡ್ಬೇಕು ರಮ್ಯಾ. ರೈಟ್ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ.
ಮುಡಾ ಹಗರಣದ ವಿರುದ್ಧ ಕೇಸರಿ ಪಡೆ ರಣಕಹಳೆ ಮೊಳಗಿಸಿದೆ. ವಿಧಾನಸೌಧದಲ್ಲಿ ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ರಾತ್ರಿಯಿಡೀ ಬಿಜೆಪಿ ನಾಯಕರು ಧರಣಿಯನ್ನು ನಡೆಸಿದರು. ಸಿಬ್ಬಂದಿ ಶಾಸಕರಿಗೆ ಬೆಡ್ಶೀಟ್, ದಿಂಬು, ಊಟವನ್ನು ತಂದುಕೊಟ್ಟರು. ವಿಪಕ್ಷಗಳ ಮುಡಾ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಪ್ರತ್ಯಾಸ್ತ್ರಕ್ಕೆ ಪ್ಲಾನ್ ಮಾಡಿದೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಸಾಲು ಸಾಲು ಹಗರಣ ಆಗಿವೆ. 21 ಹಗರಣಗಳ ಬಗ್ಗೆ ತನಿಖೆ ನಡೆಸಿದ್ರೆ ಬಿಜೆಪಿ ಬಂಡವಾಳ ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಪ್ರತಿಭಟನೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗವನ್ನ ಮಾಡಿಕೊಂಡಿದ್ದಾರೆ. ಯಾವುದಕ್ಕೂ ಚರ್ಚೆಗೆ ಬರೋದಿಲ್ಲ ಅಂತಾರೆ. ವಿಧಾನಸೌಧದಲ್ಲಿ ವೇದಿಕೆ ಇದ್ರೂ ಕೂಡ ಚರ್ಚೆ ಮಾಡಲ್ಲ ಅಂತಾರೆ. ಅವರ ಅವಧಿಯಲ್ಲಿ ಹಲವು ಅಕ್ರಮಗಳು ನಡೆದಿವೆ. ಹಗರಣದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ, ಅದಕ್ಕೂ ಕೂಡ ಕಲ್ಲಾಗ್ತೀರಿ. ವಿಧಾನಸಭೆ ಒಳಗಡೆನೂ ಕೂಡ ಚರ್ಚೆ ಆಗೋದಿಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಬಿಡೋದಿಲ್ಲ. ಎಚ್.ಕೆ. ಪಾಟೀಲ್ ಅವರು ಕಾನೂನು ಸಚಿವರು ಎದ್ದು ನಿಂತು ಹೇಳ್ತಾರೆ, ಈಗಾಗಲೇ ಎನ್ಕ್ವೈರಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೇವೆ, ನಿಮ್ದೇನೇ ತಕರಾರು ನಿಮ್ಮ ಕಂಪ್ಲೇಂಟ್ಗಳಿದ್ರೆ ಅಲ್ಲಿ ಕಮಿಷನ್ ಮುಂದೆ ಕೊಡಿ ಅಂತ ಹೇಳ್ತಾರೆ. ನಾನು ಅನ್ಕೊಂಡೆ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂತಿದ್ರು, ಮುಖ್ಯಮಂತ್ರಿಗಳು ಒಬ್ಬ ಎದ್ದು ನಿಂತ್ಕೊಂಡು ಇಲ್ಲ ಎಚ್.ಕೆ. ಪಾಟೀಲ್ ಅವರೇ ವಿರೋಧ ಪಕ್ಷದವ್ರು ಚರ್ಚೆ ಮಾಡಲಿ, ನಾನು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇನೆ ಅನ್ನೋ ಸವಾಲನ್ನು ಸಿದ್ದರಾಮಯ್ಯನವ್ರು ಹಾಕ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ವಿ. ಆದರೆ ಇವತ್ತು ಪಲಾಯನವಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದನೋ ಅನಾಹುತ ಆಗಿದೆ, ಹಗರಣ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ಮಾತ್ರ. ಸ್ವತಃ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ ಅವರ ಅನುಮತಿ ಇಲ್ಲದೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ದೋಸ್ತಿ ನಾಯಕರು ಭಜನೆ ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಾಜಿ ಸಚಿವ ಪ್ರಭು ಚೌಹಾಣ್ ಭರ್ಜರಿ ಡ್ಯಾನ್ಸ್ ಮಾಡುವುದರ ಮೂಲಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 187 ಕೋಟಿ ಗೋವಿಂದ ಗೋವಿಂದ ಅಂತ ಘೋಷಣೆಯನ್ನ ಕೂಗುತ್ತಾ ಧರಣಿಯನ್ನ ನಡೆಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನ ಪಾಲಾದ ಸೈಟ್ಗಳು ಗೋವಿಂದ 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 ಅಂತ ಹೇಳಿ ಕಿಡಿಕಾರಿದ್ದಾರೆ. ಆನೇಕಲ್ನಲ್ಲಿ ಪುರಸಭಾ ಸದಸ್ಯನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಕಾಂಗ್ರೆಸ್ ಪುರಸಭಾ ಸದಸ್ಯ ರವಿಯನ್ನ ವಿನಯ್ ಹಾಗೂ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದಿದ್ದಾರೆ. ಕೊಲೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದು, ವಿಚಾರ ತಿಳಿತಾ ಇದ್ದಂತೆ ರವಿ ಕುಟುಂಬಸ್ಥರ